ಹಲೋ ಎವ್ರಿವನ್. ಲಾಸ್ಟ್ ವಿಡಿಯೋದಲ್ಲಿ ನೀವು ಡಿಪಾರ್ಟ್ಮೆಂಟಲ್ ಅಕೌಂಟ್ನಲ್ಲಿ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಸಿಂಗ್ಯುಲರ್ ಮೆಥಡು ಮತ್ತು ಕಾಲಮರ್ ಮೆಥಡ್ ಬಗ್ಗೆ ಮಾತಾಡಿದ್ದೆ ನಾನು. ಸೊ ಅದನ್ನು ಜಾಸ್ತಿ ನಾನು ಹೈಲೈಟ್ ಮಾಡೋಕ್ಕೆ ಹೋಗಲ್ಲ. ಸಿಂಗ್ಯುಲರ್ ಮೆಥಡ್ ಅಂದರೆ ವೆನ್ ಸಪ್ರೇಟ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಬೈ ಈಚ್ ಡಿಪಾರ್ಟ್ಮೆಂಟ್ ದ ಸಿಸ್ಟಮ್ ಈಸ್ ಕಾಲ್ಡ್ ಸಿಂಗ್ಯುಲರ್ ಮೆಥಡ್. ದಿಸ್ ಈಸ್ ದ ಸಿಸ್ಟಮ್ ಈಸ್ ವೆರಿ ಎಕ್ಸ್ಪೆನ್ಸಿವ್, therefore it is not recommended. ದಟ್ ಮೀನ್ಸ್ ಸಣ್ಣ ಸಣ್ಣ ಕನ್ಸರ್ನ್ಗಳಾದರೆ ಸಿಂಗಲ್ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸ್ ಶೀಟ್ ಮಾಡ್ತವೆ. ಸೊ ದೊಡ್ಡ ಕಂಪ್ನಿಗಳು ಸಹ ಏನು ಮಾಡ್ತವೆ, ಬಲ್ಕಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಬುಕ್ಸ್ ಆಫ್ ಅಕೌಂಟನ್ನು ಮಾಡ್ತಾರೆ. ದಟ್ ಈಸ್ ಸಿಂಗ್ಯುಲರ್ ಮೆಥಡ್. ಅಂದರೆ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಎಷ್ಟೇ 100 ಡಿಪಾರ್ಟ್ಮೆಂಟ್ಗಳಿರಲಿ ಎಲ್ಲವೂ ಪರ್ಚೇಸ್ ಡಿಫ್ರೆಂಟಾಗಿ ಈಚ್ ಡಿಪಾರ್ಟ್ಮೆಂಟಿಗೆ ಪರ್ಚೇಸ್ ಮಾಡಿದ್ರು ಸಹ ಬಲ್ಕಾಗಿ ಟೋಟಲ್, ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎಗೆ 1,000 ಪರ್ಚೇಸ್, ಡಿಪಾರ್ಟ್ಮೆಂಟ್ ಬಿಗೆ 2,000 ಪರ್ಚೇಸ್ ಮಾಡಿದರು. ಸೊ ಪರ್ಚೇಸ್ 3,000 ಅಂತ ತೋರಿಸ್ಬಿಡ್ತಾರೆ. ಸೊ ಅದು ಸಿಂಗ್ಯುಲರ್ ಮೆಥಡು. ಕಾಲಮರ್ ಮೆಥಡ್ ಅಂದರೆ ವೆನ್ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಮೇಂಟೈನ್ ಫಾರ್ ಆಲ್ ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ, ಡಿಪಾರ್ಟ್ಮೆಂಟ್ ಎಗೆ ಸಪ್ರೇಟ್. ಫಾರ್ ಎಕ್ಸಾಂಪಲ್ ಈ ಸಿಟಿ ಸೆಂಟ್ರಲ್ ಆದರೆ ಫುಟ್ವೇರ್ ಸೆಕ್ಷನಿಗೆ ಬೇರೆ ಬುಕ್ಸ್ ಆಫ್ ಅಕೌಂಟ್, ಕ್ಲಾತ್ ಸೆಂಟ್ರಿಗೆ ಬೇರೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗೆ ಬೇರೆ, ಅಥವಾ ಕ್ಲಬ್ಗೆ ಬೇರೆ, ಏನೋ ಒಂದು ಮಾಲಲ್ಲಿ ಏನೆಲ್ಲ ಫೆಸಿಲಿಟಿ ಇರ್ತಾವೋ ಪ್ರತಿಯೊಂದು ಒಂದು ಫ್ಲೋರಿಗೂ ಒಂದೊಂದು ಅಕೌಂಟನ್ನು ಮೇಂಟೈನ್ ಮಾಡ್ತಿದ್ರೆ ಅದನ್ನು ಕಾಲಮರ್ ಮೆಥಡ್ ಅಂತಾರೆ. ಸೊ ಇಲ್ಲಿ ಇಟ್ಸ್ ವೆರಿ ಈಸಿ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಅದಕ್ಕೆ ನಾವು ಕಾಲಮರ್ ಮೆಥಡನ್ನು ಪ್ರಿಫರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಫಾರ್ ಸ್ಟೆಪ್ಸ್ ಆರ್ ಪ್ರೊಸೀಜರ್ಸ್ ಫಾರ್ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ನೋಡಿದ್ರೆ ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಇದ್ರ ಬಗ್ಗೆ ಮಾತಾಡಾಗಿದೆ. ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ರ ಬಗ್ಗೆನೂ ಹೇಳಿದ್ದೀನಿ. ಸೊ ಪ್ರಿಪ್ರೇಷನ್ ಆಫ್ ಜನರಲ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಜನರಲ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬೇಕಾದಾಗ ಕೇಳಿದಾಗ ಮಾತ್ರ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಡ. ಪ್ರಿಪ್ರೇಷನ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ನಾವೇನು ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಾವೊಂದು ಫಾರ್ಮೇಟನ್ನು ನೋಡಿ ಒಂದು ಪ್ರಾಬ್ಲಮನ್ನು ವರ್ಕೌಟ್ ಮಾಡಾಗಿದೆ. ಬಟ್ ಎಷ್ಟು ಜನ ಆ ವಿಡಿಯೋನ ನೋಡಿದ್ದೀರಿ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಪ್ರೀವಿಯಸ್ ವಿಡಿಯೋನ. ಸೊ ಅದರಲ್ಲಿ ನಾನು ಜನರಲ್ ಸ್ಯಾಲ್ರಿ ಅಂತ ಒಂದು ಅಡ್ಜಸ್ಟ್ಮೆಂಟ್ ಇತ್ತು, ಅದ್ರ ಬಗ್ಗೆ ಏನೂ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ಆ ವಿಡಿಯೋ ನೋಡಿ ಯಾರು ರಿಪ್ಲೈ ಮಾಡ್ತಾರ ಅಂತ ವೆಯ್ಟ್ ಮಾಡಿದೆ. ಒಂದಿಬ್ಬರು ಹುಡುಗರು ಕೇಳಿದ್ರು ಯಾಕೆ ಟ್ರೇಡಿಂಗ್ ಅಕೌಂಟಲ್ಲಿ ತಗೊಳ್ಳಿಲ್ಲ ಅಂತ. ಯಾಕೆ ಅಂದರೆ ಆ ಜನರಲ್ ಸ್ಯಾಲ್ರಿ ಅನ್ನುವಂಥದ್ದು ರಿಲೇಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಹಾಗಾಗಿ ಟ್ರೇಡಿಂಗ್ ಅಕೌಂಟಲ್ಲಿ ತೆಗೆದುಕೊಳ್ಳಲಿಲ್ಲ. ಸೊ ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟಿಗೆ ಏನೆಲ್ಲ ಬೇಕು, ಸ್ಟಾಕ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಎಟ್ ದ ಬಿಗಿನಿಂಗ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಅಂದರೆ ಓಪನಿಂಗ್ ಸ್ಟಾಕಿಂದನೇ ಟ್ರೇಡಿಂಗ್ ಅಕೌಂಟ್ ಆಲ್ವೇಸ್ ಸ್ಟಾರ್ಟ್ಸ್. ಸೊ ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಈ ವರ್ಷಕ್ಕೆ ಏನಾಗಿರುತ್ತೆ, ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಆದ್ದರಿಂದ ಪ್ರತಿಯೊಂದು ಪ್ರಾಬ್ಲಮಲ್ಲೂ ಟ್ರೇಡಿಂಗ್ ಅಕೌಂಟ್ ಮಾಡಬೇಕಾದ್ರೆ ಓಪನಿಂಗ್ ಸ್ಟಾಕ್ ಬೇಕಾಗತ್ತೆ. ಪರ್ಚೇಸಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ ಪರ್ಚೇಸಸ್ ಆ್ಯಂಡ್ ಪರ್ಚೇಸ್ ರಿಟರ್ನ್. ಸೊ ಈ ವರ್ಷ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ನಾವು ಫಿನಿಶ್ಡ್ ಗೂಡ್ಸ್ ಮಾಡೋಕ್ಕಾಗಲ್ಲ. ಸೊ ವಿ ನೀಡ್ ಟು ಪರ್ಚೇಸ್. ಸೊ ಟು ಪರ್ಚೇಸ್ ಅಂತ ಬರ್ತೀವಿ. ಇಫ್ ಇಟ್ ಈಸ್ ರಿಟರ್ನ್ಸ್ ಇಟ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಕನ್ಸರ್ನ್ ಪರ್ಚೇಸ್. ನೆಕ್ಸ್ಟ್ ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್. ಏನಾದ್ರು ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಇದ್ದರೆ ಸೊ ಅದನ್ನು ಕನ್ಸಿಡರ್ ಮಾಡ್ತೀವಿ. ಬೈ ಸೇಲ್ಸ್ ಅಂತ ಬರ್ತೀವಿ, ನಿಮಗೆ ಗೊತ್ತಿದೆ. ಅವನ್ನೆಲ್ಲವೂ ಸಹ ಈಚ್ ಡಿಪಾರ್ಟ್ಮೆಂಟ್ ವೈಸೇ ಮಾಡಿರ್ತೀವಿ. ಡಿಪಾರ್ಟ್ಮೆಂಟಲ್ ಅಕೌಂಟ್ಸಲ್ಲಿ ಪರ್ಚೇಸು ಈಚ್ ಡಿಪಾರ್ಟ್ಮೆಂಟಿಗೆ ಮಾಡ್ತೀವಿ. ಯಾಕೆಂದರೆ ಒಂದು ಸಿಟಿ ಸೆಂಟ್ರಲ್ಲಿ ಕ್ಲಾತಿಗೆ ಸಪ್ರೇಟ್ ರಾ ಮೆಟೀರಿಯಲ್ ಬೇಕಾಗುತ್ತೆ, ಕ್ಲಾತ್ ರಿಲೇಟೆಡ್ ಐಟಮ್ಸ್. ಫುಟ್ವೇರ್ ಸೆಕ್ಷನಿಗೆ ಫುಟ್ವೇರ್ ರಿಲೇಟೆಡ್ ಐಟಮ್ಸ್ ಬೇಕಾಗುತ್ತೆ. ಹೋಟೆಲ್ಗೆ ಇಟ್ ಮೇ ಬಿ ವೆಜಿಟೇಬಲ್ಸ್ ಆರ್ ಮಿಲ್ಕ್ ಬೇಕಾಗುತ್ತೆ. ಹಾಗಾಗಿ ಸೊ ಅದನ್ನು ಮಿಕ್ಸಪ್ ಮಾಡೋಕ್ಕಾಗಲ್ಲ, ಬ್ಲೆಂಡ್ ಮಾಡೋಕ್ಕಾಗಲ್ಲ. ಓಕೆ, ಹಾಗಾಗಿ ಸೇಲ್ಸ್ ಮತ್ತು ಪರ್ಚೇಸ್ ನಾವು ಈಚ್ ಡಿಪಾರ್ಟ್ಮೆಂಟ್ ವೈಸೇ ಮಾಡೋದ್ರಿಂದ ಪ್ರಾಬ್ಲಮಲ್ಲೂ ಸಹ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಸಪ್ರೇಟಾಗಿ ಸೇಲ್ಸು ಪರ್ಚೇಸ್ ಬಗ್ಗೆ ಕೊಟ್ಟಿರ್ತಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೈಕ್ ವೇಜಸ್, ಕ್ಯಾರೇಜ್ ಇನ್ವರ್ಡ್, ಫ್ರೈಟ್ ಚಾರ್ಜಸ್, ಗ್ಯಾಸ್, ಪವರ್, ಫ್ಯೂಯಲ್, ವಾಟರ್ ಚಾರ್ಜಸ್, ಇಂಪೋರ್ಟ್ ಡ್ಯೂಟಿ ಆ್ಯಂಡ್ ಆಕ್ಟ್ರಾಯ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಸಹ ಏನು ಮಾಡ್ತವೆ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದು ಟೋಟಲ್ ಆಗಿ ಕೊಟ್ಟಿರ್ತಾರೆ, ನಮಗೆ ಗೊತ್ತಾಗಲ್ಲ ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತ. ಈ ಪ್ರಾಬ್ಲಮಲ್ಲಿ ಕರೆಕ್ಟಾಗಿ ಅವರೇ ಡಿಪಾರ್ಟ್ಮೆಂಟ್ ಎಗೆ ಇಷ್ಟು, ಡಿಪಾರ್ಟ್ಮೆಂಟ್ ಬಿಗೆ ಕೊಟ್ಟಿದ್ದರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಈ ಎಲ್ಲ ಐಟಮ್ಗಳು, ಕ್ಯಾರೇಜ್ ಇನ್ವರ್ಡ್ ಆಗಿರ್ಬೋದು, ಫ್ರೈಟ್ ಚಾರ್ಜಸ್ ಆಗಿರ್ಬೋದು, ಗ್ಯಾಸ್, ಪವರ್, ಫ್ಯೂಯಲ್ ಆಗಿರ್ಬೋದು, ವಾಟರ್ ಚಾರ್ಜಸ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟಿ ಆಗಿರ್ಬೋದು, ಆಕ್ಟ್ರಾ ಆಗಿರ್ಬೋದು, ಇವೆಲ್ಲವನ್ನು ಸಹ ನಾವು ಪರ್ಚೇಸ್ ರೇಷಿಯೋದ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಟ್ ಪರ್ಚೇಸ್ ಅಂತ.
ನೆಟ್ ಪರ್ಚೇಸ್ ಅಂದರೆ ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್. ರೇಷಿಯೋ ಕಂಡುಹಿಡಿಯೋದು ಹೇಗೆ ಅಂತ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ. ಪರ್ಚೇಸ್ ಎ ಡಿಪಾರ್ಟ್ಮೆಂಟಿಂದು 1000, ಬಿ ಡಿಪಾರ್ಟ್ಮೆಂಟಿಂದು 2000 ಅಂತ ಕೊಟ್ಟಿದ್ರೆ 1:2 ಇಸ್ ದ ರೇಷಿಯೋ. ಸ್ಟಾಕ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಎಟ್ ದ ಎಂಡ್ ಆಫ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್. ಸೊ ಪರ್ಚೇಸ್ ಈ ಎಲ್ಲ ಎಕ್ಸ್ಪೆನ್ಸಸ್ ಬರೆದಾದ್ಮೇಲೆ ಲಾಸ್ಟಿಗೆ ಕ್ಲೋಸಿಂಗ್ ಸ್ಟಾಕನ್ನು ಬರಿತೀವಿ. ಬೈ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷದ ಓಪನಿಂಗ್ ಸ್ಟಾಕ್, ಹೋದ ವರ್ಷದ ಕ್ಲೋಸಿಂಗ್ ಸ್ಟಾಕನ್ನು ಓಪನಿಂಗ್ ಸ್ಟಾಕ್ ಮಾಡಿರ್ತೀವಿ. ಈ ವರ್ಷ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಬೇಕು ಅಂದರೆ ಕ್ಲೋಸಿಂಗ್ ಸ್ಟಾಕನ್ನು ನಾವು ಬರೀಲೇಬೇಕಾಗುತ್ತೆ ಟ್ರೇಡಿಂಗ್ ಅಕೌಂಟನ್ನು ಕಂಪ್ಲೀಟ್ ಮಾಡಬೇಕಾದ್ರೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನುವಂಥದ್ದು ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಅಥವಾ ಎಟ್ ದ ಎಂಡ್ ಆಫ್ ದ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅದು ಡಿಪಾರ್ಟ್ಮೆಂಟ್ ವೈಸೇ ಕೊಟ್ಟಿರ್ತಾರೆ. ಯಾವಾಗ ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾರೋ ಎಟ್ ದ ಸೇಮ್ ಟೈಮ್ ಕ್ಲೋಸಿಂಗ್ ಸ್ಟಾಕು ಡಿಪಾರ್ಟ್ಮೆಂಟ್ ವೈಸಲ್ಲಿ ಕೊಟ್ಟಿರಲೇಬೇಕು. ಸೊ ದ ಡೀಟೇಲ್ಸ್ ಆಫ್ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ and the closing stock and the direct expense of each department would be available from the accounting records. Okay, some of following tables give the basis of apportionment of direct expenses. Freight charges, carriage inward, import duty, octroi ಇವೆಲ್ಲವನ್ನೂ ಸಹ ನೆಟ್ ಪರ್ಚೇಸ್ ಮೇಲೆ ಮಾಡಬೇಕು. ವೇಜಸ್ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದರೆ ತೊಂದರೆ ಇಲ್ಲ. ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿರ್ತಾರೆ ಅದ್ರ ಮೇಲೆ ಮಾಡ್ಬೋದು. ಅಡ್ಜಸ್ಟ್ಮೆಂಟಲ್ಲಿ ಏನೂ ಹೇಳಿಲ್ಲ, ಆದರೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಎಂಪ್ಲಾಯೀಸ್ ಎಂಪ್ಲಾಯ್ಡ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಪ್ರಾಬ್ಲಮಲ್ಲಿ ಏನಾದರೂ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ ಇನ್ ಡಿಪಾರ್ಟ್ಮೆಂಟ್ ಎ 100 ಎಂಪ್ಲಾಯೀಸ್, ಡಿಪಾರ್ಟ್ಮೆಂಟ್ ಬಿ 200 ಎಂಪ್ಲಾಯೀಸ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಅವಾಗ ಯಾವ ರೇಷಿಯೋ ಮಾಡ್ತೀರಿ? 100:200, 2 ತೆಗಿತೀರಿ. 1:2 ರೇಷಿಯೋದಲ್ಲಿ ವೇಜಸನ್ನು ಹಂಚ್ತೀರಿ. ಫಾರ್ ಎಕ್ಸಾಂಪಲ್ ವೇಜಸ್ 3000 ಇತ್ತು ಅಂದರೆ, ಸೊ ಅವ್ರು ಕೊಟ್ಟಿರ್ತಾರೆ ಅಡ್ಜಸ್ಟ್ಮೆಂಟಲ್ಲಿ ಇನ್ ದ ಡಿಪಾರ್ಟ್ಮೆಂಟ್ ಎ 100 ವರ್ಕರ್ಸ್ ಎಂಪ್ಲಾಯ್ಡ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 200 ವರ್ಕರ್ಸ್ ಎಂಪ್ಲಾಯ್ಡ್ ಅಂತಾದರೆ 100:2 ಅಂತ 1:2 ರೇಷಿಯೋ ಆಗುತ್ತೆ. ಸೊ 3000 ಡಿಪಾರ್ಟ್ಮೆಂಟ್ ಎಗೆ 1000, ಡಿಪಾರ್ಟ್ಮೆಂಟ್ ಬಿಗೆ 2000 ಹಂಚ್ತೀರಿ. ಹೇಗೆ ಅಂದರೆ 3000 ಇಂಟು 1/3, 3000 ಇಂಟು 2/3 ಮಾಡ್ತೀರಿ. ಸೊ ಅದು ವೇಜಸ್. ಏನೂ ಕೊಟ್ಟಿಲ್ಲಪ್ಪ, ಯಾವ ರೇಷಿಯೋದ ಮೇಲೆ ಹಂಚಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದೆ, ಅಥವಾ ಬೇಸಿಸ್ ಆಫ್ ಅಲೋಕೇಶನ್ ಹೇಳಿದೆ, ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಹೇಳಿದ್ದಾರೆ. ಬಟ್ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಎಂಪ್ಲಾಯೀಸ್ ಡೀಟೇಲ್ಸೇ ಕೊಟ್ಟಿಲ್ಲ, ಏನು ಮಾಡೋದು? ಸೊ ಅವಾಗ ಸಿಂಪಲ್ ನೆಟ್ ಪರ್ಚೇಸ್ ಮೇಲೆ ನೀವು ಹಂಚಿದ್ರೆ ಆಯಿತು, ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಸೊ ಗ್ಯಾಸ್, ಪವರ್, ಫ್ಯೂಯಲ್. ಸೊ ಇವು 3 ಐಟಮ್ಗಳನ್ನು ಆನ್ ದ ಬೇಸಿಸ್ ಆಫ್ ಮೀಟರ್ ರೀಡಿಂಗ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಗ್ಯಾಸು ಅಷ್ಟೇ, ಗ್ಯಾಸಿಗೂ ಮೀಟರ್ ಫಿಕ್ಸ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳಲ್ಲಿ. ಮತ್ತು ಪವರ್, ಫ್ಯೂಯಲ್ ಎಲ್ಲದಕ್ಕೂ ಮೀಟರ್ಗಳಿರುತ್ತೆ. ಸೊ ಆ ಮೀಟರ್ ಬೇಸ್ ಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಮೀಟರ್ ರನ್ ಆಗಿರುತ್ತೆ ಅದ್ರ ಮೇಲೆ ಹಂಚುವಂಥದ್ದು. ಅದರ ಡೀಟೇಲ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿಲ್ಲ ಅಂದರೆ ಅದನ್ನು ಸಹ ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಆನ್ ದ ಬೇಸಿಸ್ ಆಫ್ ನೆಟ್ ಪರ್ಚೇಸ್. ದಿಸ್ ಈಸ್ ಅಬೌಟ್ ದ ಅಪಾರ್ಷನ್ಮೆಂಟ್ ಆಫ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಟ್ರೇಡಿಂಗ್ ಅಕೌಂಟಲ್ಲಿ ಇಷ್ಟೇ ಐಟಮ್ ಬರೋದು, ಬೇರೆ ಯಾವುದು ಬರೋಲ್ಲ. ನೋಟ್: if problems specify any particular basis for apportionment, then the same should be adopted. Or if the problem does not specify any particular basis of apportionment, then the above said criteria should be followed. ಏನು ಹೇಳಿಲ್ಲ ಅಂದರೆ ಮೇಲ್ಗಡೆ ಹೇಳಿದಂದು ಫಾಲೋ ಮಾಡಿದ್ರೆ ಆಯಿತು. ಕೆಲವೊಮ್ಮೆ ಹೇಳಿರ್ತಾರೆ ವೇಜಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಈಚ್ ಡಿಪಾರ್ಟ್ಮೆಂಟ್ ಈಕ್ವಲಿ ಅಂತ ಅಡ್ಜಸ್ಟ್ಮೆಂಟಲ್ಲಿ ಹೇಳಿದರೆ ಅಡ್ಜಸ್ಟ್ಮೆಂಟ್ ಹೇಳ್ದಂಗೆ ಕೇಳಬೇಕು. ಆವಾಗ ಇಲ್ಲ, ನಮಗೆ ಕ್ಲಾಸಲ್ಲಿ ಇದೇ ರೀತಿ ಹೇಳಿದರೆ ಈ ಮೇಲ್ಗಡೆ ನಾವು ವೇಜಸ್ನ ಯಾವಾಗಲೂ ಸಹ ಎಂಪ್ಲಾಯೀಸ್ ನಂಬರಲ್ಲೇ ನಾವು ಶೇರ್ ಮಾಡ್ತೀವಿ. ಇಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿರ್ತೀರೋ ಅದ್ರ ಬೇಸ್ ಮೇಲೆ ಹಂಚಿ, ಇಲ್ಲ ಅಂದರೆ ಇದನ್ನು ಫಾಲೋ ಮಾಡಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋನ ನೋಡಿ, ಪ್ರೀವಿಯಸ್ ವಿಡಿಯೋನ ನೋಡಿ, ಅವಾಗ ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಒಂದು ಬೇಸಿಕ್, ಅದನ್ನು ಕ್ಲೀನಾಗಿ ಕಲ್ತ್ಕೊಂಡ್ರೆ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಈಸಿಯಾಗಿ ಮಾಡ್ಬೋದು.